ಐಪಿಎಸ್ ಆಫೀಸರ್ ವರ್ಸಸ್ ಸೆಂಟ್ರಲ್ ಮಿನಿಸ್ಟರ್ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಲೋಕಾಯುಕ್ತ, ಎಡಿಜಿಪಿ ಹಾಗೂ ಎಚ್ಡಿಕೆ ನಡುವಿನ ಮಾತಿನ ಮಲ್ಲಯುದ್ಧ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿರುವಂತದ್ದು. ಎಚ್ಡಿಕೆ ಸಿಎಂ ಆಗಿದ್ದ ಅವಧಿಯಲ್ಲಿ ಈ ಅಧಿಕಾರಿ ಇರಲಿಲ್ವಾ ಪ್ರಶ್ನೆ ಮಾಡಿದ್ದಾರೆ. ಇವರ ಕೈಗಳಿಗೆ ಎಡಿಜಿಪಿ ಚಂದ್ರಶೇಖರ್ ಕೆಲಸ ಮಾಡಲಿಲ್ವಾ? ಒಬ್ಬ ಅಧಿಕಾರಿ ಇವರ ಪರವಾಗಿ ಕೆಲಸ ಮಾಡಿದ್ರೆ ಒಳ್ಳೆಯವನು, ಇಲ್ಲದಿದ್ರೆ ಕೆಟ್ಟವನ, ಕಾನೂನು ಪಾಲನೆ ಮಾಡಿದ್ರೆ ಕೆಟ್ಟವನ ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾತಿನ ಮೂಲಕ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಅದನ್ನ ನಾನು ಕೇಳಿ ನೋಡಿದೆ ಸಂಪೂರ್ಣವಾಗಿ. ಈಗ ಒಬ್ಬರು ಇವರು 2 ಸರಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರು. ಐ ಡೋಂಟ್ ನೋ ವೈ ಈಸ್ ಮೇಕಿಂಗ್ ಸಚ್ ಅಲಿಗೇಷನ್ಸ್. ಆಮೇಲೆ ಇವ್ರ ಕಂಡರು ಕೆಲಸ ಮಾಡಿರ್ತಾರಲ್ಲ ಅವರು, ಅವಾಗ ಗೊತ್ತಾಗಿಲ್ವಾ ಇವರಿಗೆ ಚಂದ್ರಶೇಖರ್ ಒಳ್ಳೆಯವರ ಕೆಟ್ಟವರ, ಕೇಡರ್ ಚೇಂಜ್ ಮಾಡಿದಾರ ಇಲ್ವಾ, ಕೇಂದ್ರ ಸರ್ಕಾರದಿಂದ ಏನಾದರೂ ಒತ್ತಡ ತಂದ್ರ, ಅಥವಾ BJP ಕೇಂದ್ರ ಸರ್ಕಾರದಿಂದ ಏನಾದರೂ ಬೇರೆ ರೀತಿ ನಡೀತಾ ಅಂತ ಅವಾಗ ಹೇಗೆ ಸುಮ್ಮನಿದ್ರು? ಈಗ ನಿಮ್ಮ ಪರವಾಗಿ ಮಾಡಿದ್ರೆ ಅಧಿಕಾರಿ ಭಾಳ ಒಳ್ಳೆಯವನು, ಕಾನೂನಾತ್ಮಕವಾಗಿ ಮಾಡಿದ್ರೆ ಅವರು ನಿಮ್ಮ ವಿರೋಧಿನಾ? ಭಾಳ ಸ್ಪಷ್ಟವಾಗಿ ADGP ಅವರು ಲೆಟರ್ ಬರೆದಿದ್ದಾರೆ, ಹೀಗೆಲ್ಲ ನಮ್ಮ ವಿರುದ್ಧ ಮಾಡಿದ್ದಾರೆ. ಇದು ನೀವು ಯಾರು ಕೂಡ ನೀವು ಮಾನಸಿಕವಾಗಿ ಕುಗ್ಗೋದು ಬೇಡ, ನಾನಿದ್ದೀನಿ ನಿಮ್ಮ ಜೊತೆ. ಐ ವಿಲ್ ನಾಟ್ ಅಲೌ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆನ್ ದ ಇನ್ವೆಸ್ಟಿಗೇಷನ್ ಅಂತ ಅವ್ರ ಅಧಿಕಾರಿಗಳಿಗೆ ಬರೆದಿರೋದು. ಬಟ್ ಆದರೆ ನೀವೇ ಇದು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಎಲ್ಲರೂ ಕೂಡ ಈ ರೀತಿ ಆರೋಪಕ್ಕೆ ಪ್ರತಿ ಆರೋಪ, ಏಟಿಗೆ ಎದುರೇಟನ್ನು ಕೊಡ್ತಾ ಇದ್ದಾರೆ. ಬಟ್ IPS ವರ್ಸಸ್ ದಳಪತಿಗಳ ನಡುವಿನ ಈ ಜಟಾಪಟಿ ಮಾತಿನ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮತ್ತೇನಾದರೂ ಎಚ್.ಡಿ. ಕುಮಾರಸ್ವಾಮಿ ಅವರು ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅದನ್ನೇನಾದರೂ ರಿಲೀಸ್ ಮಾಡ್ತಾರಾ? ಸಹಜವಾದಂತಹ ಕುತೂಹಲ, ಪ್ರಶ್ನೆ ಈ ಎಲ್ಲ ಬೆಳವಣಿಗೆಗಳ ಸುತ್ತ ನಿರ್ಮಾಣವಾಗ್ತಾ ಇದೆ.